ಆಹ್ವಾನಿಸಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶ್ರೀ. ಇದೇನಪ್ಪ ಹೊಸ ಫೇಸು, ನಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ನಿಮಗೆ ಡೌಟ್ ಬರ್ತಿರ್ಬೋದು ಅಲ್ವಾ? ಇದೇನು ಹೊಸ ಫೇಸ್ ಅಲ್ಲ ರೀ, ಇದು ಹಳೆ ಫೇಸೇ. ಆದರೆ ಮುಂಚೆ ಇದು ಕಾರ್ಟೂನ್ ಫೇಸ್ ಆಗಿತ್ತು, ಆದರೆ ಈಗ ರಿಯಲ್ ಫೇಸ್ ಆಗಿದೆ ಅಷ್ಟೇ. ನಾನು ನನ್ನ ರಿಯಲ್ ಫೇಸ್ನ ತೋರಿಸೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ, ನಾನು ಕಾರ್ಟೂನ್ ಫೇಸ್ ಇಟ್ಕೊಂಡು ವೀಡಿಯೋಸ್ ಮಾಡಿದ್ದಕ್ಕೆ ಯೂಟ್ಯೂಬಲ್ಲಿ ಸಮ್ ಇಶ್ಯೂಸ್ ಬಂತು. ಅಂದರೆ ರೀಯೂಸ್ಡ್ ಕಂಟೆಂಟ್ ಅಂತೇಳಿ ಕೆಲವೊಂದಿಷ್ಟು ಸಮ್ ಇಶ್ಯೂಸ್ ಆಯಿತು. ಸೊ ಹಂಗಾಗಿ ನಾನು ಎಷ್ಟೊಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಎಷ್ಟು ಸಪೋರ್ಟ್ ಸಿಕ್ಕಿತ್ತು ಅಂದರೆ ನಿಜವಾಗ್ಲೂ ನನಗೆ ನಂಬಕ್ಕೆ ಆಗಲ್ಲ, ಅಷ್ಟು ಬೇಗ ಚಾನಲ್ ರೀಚ್ ಆಯಿತು. ಆದರೆ ಏನು ಮಾಡೋದು, ಸಮ್ ಇಶ್ಯೂಸಿಂದ ನಾನು ಎಲ್ಲ ವೀಡಿಯೋಸ್ಗಳನ್ನ ಡೆಲೀಟ್ ಮಾಡಬೇಕಾಗಿ ಬಂತು. ಸೊ ಹಾಗಾಗಿ ನಾನು ಈಗ ರಿಯಲ್ ಫೇಸ್ನ ತೋರಿಸ್ತಾ ಇದ್ದೇನೆ. ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ, ನಾನೇ ಪರ್ಸ್ನಲ್ಲಾಗಿ ಕನ್ನಡದಲ್ಲಿ ನಿರೂಪಣೆ ಸಲುವಾಗಿ ವೀಡಿಯೋಸ್ಗಳನ್ನ ಸರ್ಚ್ ಮಾಡಿದ್ದೆ ಕೆಲವೊಂದು ಕಾರ್ಯಕ್ರಮಗಳಿಗೆ. ಬಟ್ ಏನು ಅಂತಂದರೆ ಅವೈಲೇಬಲ್ ಮೆಟೀರಿಯಲ್ ಸ್ವಲ್ಪ ಕಡಿಮೆ ಇದೆ. ಸೊ ಹಂಗಾಗಿ ಏನೋ ಒಂದಿಷ್ಟು ಸಣ್ಣ ಪುಟ್ಟ ಕವಿತೆಗಳು, ಕವನಗಳು ಈ ಥರ ಸಿಗ್ತಾಯಿತ್ತು. ಬಟ್ ಏನಂದರೆ ಒಂದು ಕಂಪ್ಲೀಟ್ ಮಾಡೆಲ್ ಮಾತ್ರ ನನಗೆ ಇಲ್ಲಿ ತನಕ ಸಿಕ್ಕಿಲ್ಲ. ಸೊ ಹಂಗಾಗಿ ನಾನು ಕೆಲವೊಂದಿಷ್ಟು ಬುಕ್ಸ್ಗಳನ್ನ ರೆಫರ್ ಮಾಡಿದಾಗ ಮತ್ತು ಆ್ಯಂಕರಿಂಗ್ ಸ್ಕ್ರಿಪ್ಟ್ಗಳನ್ನ ನೋಡಿದಾಗ ನನಗೆ ಅನಿಸಿದ್ದು ಏನಂತಂದರೆ, ನಾನು ಕೂಡ ಒಂದು ಕಂಪ್ಲೀಟ್ ಮಾಡೆಲ್ ತಿಳಿಸ್ಕೊಟ್ರೆ ಇದರಿಂದ ಎಷ್ಟೋ ಜನಕ್ಕೆ ಉಪಯುಕ್ತ ಆಗಿದೆ ಅಂತ ಇಂಟೆನ್ಷನ್ ಇಟ್ಕೊಂಡೇ ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದೆ. ಬಟ್ ಏನು ಅಂದರೆ, ನನಗೆ ರಿಯಲ್ ಫೇಸ್ ತೋರಿಸಿ ವೀಡಿಯೋ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಹಂಗಾಗಿ ನಾನು ಕಾರ್ಟೂನ್ ಫೇಸ್ ಇಟ್ಕೊಂಡೆ ವೀಡಿಯೋಗಳನ್ನ ಸ್ಟಾರ್ಟ್ ಮಾಡಿದೆ. ಬಟ್ ಅದೇ ಇಶ್ಯೂಸಿಂದ ನನಗೆ ಏನಂದರೆ ಚಾನಲ್ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತು. ಸೊ ಹಂಗಾಗಿ ರಿಯಲ್ ಫೇಸ್ ತೋರಿಸಿನೇ ಇನ್ಮೇಲಿಂದ ವೀಡಿಯೋಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫೇಸ್ ನೋಡ್ದೇ ಬರೀ ಕಂಟೆಂಟ್ಗೆ ನೀವು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದೀರಾ. ನಾನು ಏನಂತಂದರೆ, ನನಗೊಂದು ಸ್ವಲ್ಪ ಭಯ ಇತ್ತು, ಈ ಆ್ಯಂಕರಿಂಗ್ ವೀಡಿಯೋಸ್ ಯಾರು ನೋಡ್ತಾರಪ್ಪ, ಏನೋ ಒಂದಿಷ್ಟು ಟೀಚರ್ಸ್ಗಳು ನೋಡ್ಬೋದು, ಸ್ಟೂಡೆಂಟ್ಸ್ಗಳು ನೋಡ್ಬೋದು ಅಷ್ಟೇ. ಬಟ್ ಇದಕ್ಕೇನೋ ಅಷ್ಟು ಸಪೋರ್ಟ್ ಸಿಗಲ್ಲ ಬಿಡು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಏನಂದರೆ, ನಂಬಕ್ಕೆ ಸಾಧ್ಯ ಆಗದಿರೋವಂಥದ್ದು ಏನು ಅಂತಂದರೆ, ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ನನಗೆ ಬಂದಿದ್ದೀರಾ, ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದ್ಮೇಲಿದ್ದ ರಿಯಲ್ ಫೇಸ್ ತೋರಿಸಿದ್ದೀನಲ್ವ. ಸೊ ಹಿಂಗಾಗಿ ಆ ಸಪೋರ್ಟು, ಆ ಪ್ರೀತಿ ಅನ್ನೋದು ಹೀಗೆ ಮುಂದುವರಿಲಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊಳ್ತಾ ಇದ್ದೇನೆ. ಕನ್ನಡದಲ್ಲಿ ನಿರೂಪಣೆಗೆ ನೀವು ತಯಾರಿಯನ್ನು ನಡೆಸ್ತಾ ಇದ್ದರೆ, ನಿಮಗೆ ಈ ಒಂದು ಚಾನಲ್ ಉಪಯುಕ್ತ ಆಗುತ್ತೆ ಅಂತ ನಿಮಗೆ ನನ್ನ ವೀಡಿಯೋಸ್ಗಳನ್ನ ನೋಡಿದ ಮೇಲೆ ಅನಿಸಿದರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.